ನಮಸ್ಕಾರ ವಿದ್ಯಾರ್ಥಿಗಳೇ. ಇದಕ್ಕೂ ಮುಂಚೆ ನೀವು ಗಳಿಸಿದ್ದೀರಿ ಉತ್ತಮ ಜ್ಞಾನ ಎಲ್ಲಾ ರೀತಿಯ ಜೀವಕೋಶಗಳ ಮೇಲೆ, ಅದರ ಪ್ರಕಾರಗಳು, ವಿವಿಧ ಜೀವಕೋಶದ ಅಂಗಗಳು, ಅದರ ರಚನೆ ಮತ್ತು ನಡವಳಿಕೆ, ಸರಿಯೇ? ಆದ್ದರಿಂದ ಈಗ ನಿಮಗೆಲ್ಲರಿಗೂ ತಿಳಿದಿದೆ ಮುಂದಿನ ಹಂತ ಯಾವಾಗ ಜೀವಕೋಶಗಳ ಒಂದು ಗುಂಪು ಸಂಯೋಜಿತ, ಅವು ಅಂಗಾಂಶಗಳನ್ನು ರೂಪಿಸುತ್ತವೆ. ವಿದ್ಯಾರ್ಥಿಗಳು, ನೀವೆಲ್ಲ ಹೇಗಿದ್ದೀರಾ? ಮೋನಿಕಾ ನಿನ್ನನ್ನು ಕರೆದುಕೊಂಡು ಹೋಗಲು ಸಿದ್ಧಳಿದ್ದಾಳೆ. ಎಲ್ಲ ಅಂಗಾಂಶಗಳ ಜಗತ್ತಿನಲ್ಲಿ ಇದು ಆಸಕ್ತಿದಾಯಕವಾಗಿರುತ್ತದೆ. ನಾವು ಅಂಗಾಂಶಕ್ಕೆ ಚಲಿಸಲು ಪ್ರಾರಂಭಿಸೋಣ. ಪ್ರಪಂಚವೇ ಕಲಿಕೆ ಉದ್ದೇಶಗಳು. ಈ ವಿಡಿಯೋದ ಕೊನೆಯಲ್ಲಿ ನೀವು ಸಾಧ್ಯವಾಗುತ್ತದೆ: 1. ಭೇದ: ಸಸ್ಯ ಅಂಗಾಂಶ ಪ್ರಾಣಿಗಳ ಅಂಗಾಂಶಗಳಿಂದ. 2. ಮೆರಿಸ್ಟೆಮ್ಯಾಟಿಕ್ ಅಂಗಾಂಶಗಳು, ಅದರ ಪ್ರಕಾರಗಳು. 3. ಗುಣಲಕ್ಷಣಗಳು ಮತ್ತು ಚಟುವಟಿಕೆಗಳು. ಜೀವಕೋಶಗಳನ್ನು ಒಟ್ಟಿಗೆ ಗುಂಪು ಮಾಡಲಾಗಿದೆ ಎಂದು ತೋರಿಸಲು ಅಂಗಾಂಶಗಳನ್ನು ರೂಪಿಸಲು. ಆದ್ದರಿಂದ ಮೊದಲು ನಾವು ಕೀವರ್ಡ್ಗಳೊಂದಿಗೆ ವಿಷಯವನ್ನು ನಮೂದಿಸೋಣ. ಮೆರಿಸ್ಟೆಮ್ಯಾಟಿಕ್ ಅಂಗಾಂಶ, ವಿಭಜಿಸಬಹುದಾದ ಅಂಗಾಂಶಗಳು. ಯಾಂತ್ರಿಕ: ಯಾವ ಸೆಲ್ ಸೆನ್ಸ್ನಿಂದ ಯಾಂತ್ರಿಕತೆ ಮತ್ತು ಮೆಕ್ಯಾನಿಕಲ್ ಸಿಗ್ನಲ್ಗಳಿಗೆ ಪ್ರತಿಕ್ರಿಯಿಸಿ. ಸಂಸ್ಥೆ: ಜೀವಕೋಶಗಳ ಒಂದು ಗುಂಪು ಒಟ್ಟಾಗಿ ಕೆಲಸ ಮಾಡುತ್ತದೆ. ವಿಶೇಷ ಕಾರ್ಯಕ್ಕೆ ಅಳವಡಿಸಲಾಗಿದೆ ಅಥವಾ ಪರಿಸರ. ಸ್ಥಳೀಕರಿಸಲಾಗಿದೆ, ನಿರ್ದಿಷ್ಟ ಭಾಗಕ್ಕೆ ಸೀಮಿತವಾಗಿ. ಚರ್ಮ, ಪದರ, ನಾಳೀಯ ಟ್ಯೂಬ್ ಅಥವಾ ದ್ರವಗಳನ್ನು ಸಾಗಿಸಲು ಚಾನೆಲ್. ಸ್ಟಂಪ್: ಮರದ ಭಾಗ ಅಥವಾ ಭೂಮಿಯ ಮೇಲೆ ಉಳಿದಿರುವ ಸಸ್ಯ, ಅದರ ಕಾಂಡದ ನಂತರ ಅಥವಾ ಟ್ರಂಕ್ ಕಟ್ ಆಫ್. ಲ್ಯಾಟರಲ್ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶಗಳು, ಪ್ರಸ್ತುತಪಡಿಸುವ ಅಂಗಾಂಶ, ಸಸ್ಯದ ನಂತರದ ಭಾಗ. ಕ್ಯಾಂಬಿಯಂ, ಫ್ಲೋಮ್, ಝೈಲಮ್ ಅಥವಾ ತೊಗಟೆ ವಿಭಾಗ ಫಾರ್ಮಾ ಕ್ಯಾಂಬಿಯಂ ಮೂಲಕ ಬೆಳೆಯುತ್ತದೆ. ಟ್ರೆಡೆಸ್ಕಾಂಟಿಯಾ, ಸಸ್ಯದ ಹೆಸರು. ಶಾಶ್ವತ: ವಿಭಜಿಸಲಾದ ಅಂಗಾಂಶಗಳು. ಮತ್ತಷ್ಟು ಇಂಟರ್ ಸೆಲ್ಯುಲಾರ್: ಕೋಶಗಳ ನಡುವಿನ ನಂತರ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾವು ಅಂಗಾಂಶಗಳನ್ನು ಹೇಗೆ ವ್ಯಾಖ್ಯಾನಿಸಬಹುದು? ಜೀವಕೋಶಗಳ ಗುಂಪು ರಚನೆಯಲ್ಲಿ ಹೋಲುತ್ತವೆ ಮತ್ತು ಕಾರ್ಯ. ಅಂಗಾಂಶಗಳನ್ನು ರೂಪಿಸಲು ಸಂಯೋಜಿಸಿ. ಅಂಗಾಂಶಗಳನ್ನು ರೂಪಿಸಲು ಸತ್ಯ ಅಂಗಾಂಶ ಎರಡನ್ನೂ ಬದುಕಿದ್ದಾರೆ ಮತ್ತು ಸತ್ತ ಅಂಗಾಂಶಗಳು ಪ್ರಾಣಿಗಳ ಅಂಗಾಂಶ
ಜೀವಂತ ಅಂಗಾಂಶಗಳು ಮಾತ್ರ. ಸಸ್ಯ ಅಂಗಾಂಶ. ಅಂಗಾಂಶಗಳು ಸಹಾಯಕವಾಗಿವೆ. ಇದು ರಚನಾತ್ಮಕ ಮತ್ತು ಯಾಂತ್ರಿಕತೆಯನ್ನು ಒದಗಿಸುತ್ತದೆ. ಶಕ್ತಿ. ಪ್ರಾಣಿಗಳ ಅಂಗಾಂಶ. ಅಂಗಾಂಶಗಳು ಬೆಂಬಲವನ್ನು ಪಡೆಯುತ್ತವೆ ಮೂಳೆಗಳು ಮತ್ತು ಸ್ನಾಯುಗಳಿಂದ. ಸಸ್ಯ ಅಂಗಾಂಶ. ಯೋಜನೆಯ ಬೆಳವಣಿಗೆಗೆ ಸೀಮಿತವಾಗಿ ಕೆಲವು ಪ್ರದೇಶಗಳಿಗೆ. ಪ್ರಾಣಿಗಳ ಅಂಗಾಂಶ. ಈ ಎಲ್ಲ ಅಂಗಾಂಶಗಳು ಏಕರೂಪವಾಗಿ ಬೆಳೆಯುತ್ತವೆ. ಸಸ್ಯ ಅಂಗಾಂಶ. ಸಸ್ಯಗಳಲ್ಲಿನ ಕೆಲವು ಅಂಗಾಂಶಗಳು ಜೀವನದುದ್ದಕ್ಕೂ ಭಾಗಿಸಿ. ಪ್ರಾಣಿಗಳ ಅಂಗಾಂಶ. ಪ್ರಾಣಿಗಳ ಅಂಗಾಂಶ ಮಾತ್ರ ವಿಭಜನೆಯಾಗುತ್ತದೆ ಮಟ್ಟಿಗೆ. ಸಸ್ಯ ಅಂಗಾಂಶ ರಚನಾತ್ಮಕ. ಅಂಗಗಳ ಸಂಘಟನೆ ಮತ್ತು ಅಂಗವ್ಯವಸ್ಥೆಗಳು ಹೆಚ್ಚು ವಿಶೇಷವಾಗಿದೆ ಮತ್ತು ಸ್ಥಳೀಕರಿಸಲಾಗಿದೆ. ಸಂಕೀರ್ಣ ಸಸ್ಯಗಳು. ಪ್ರಾಣಿಗಳ ಅಂಗಾಂಶ ರಚನಾತ್ಮಕ ಸಂಸ್ಥೆ, ಅಂಗ ಮತ್ತು ಅಂಗವ್ಯವಸ್ಥೆಗಳ ಕಡಿಮೆ ವಿಶೇಷ ಮತ್ತು ಸ್ಥಳೀಯವಾಗಿದೆ. ಸಂಕೀರ್ಣ ಪ್ರಾಣಿಗಳಲ್ಲಿ. ನೀವು ಎಂದಾದರೂ ತೋಟಗಾರನನ್ನು ನೋಡಿದ್ದೀರಾ? ಕತ್ತರಿಸುವುದು. ಸಸ್ಯಗಳ ಸುಳಿವುಗಳು ಕಟ್ಟರ್ ಜೊತೆ. ಸಸ್ಯಗಳು ಹೇಗೆ ಬೆಳೆಯುತ್ತವೆ? ಸುಳಿವುಗಳನ್ನು ಕತ್ತರಿಸಿದ್ದರೆ. ಎ. ಶಾಖೆಗಳು ಬೆಳೆಯುತ್ತವೆ ಬದಿಗಳಿಂದ ಮತ್ತು ನಂತರ ಮತ್ತೆ ನಿಯಮಿತವಾಗಿ ಸ್ಟಂಪ್ಗೆ ನೀರುಣಿಸುವ ಮೂಲಕ. ಸ್ಟಂಪ್ ಶೀಘ್ರದಲ್ಲೇ ಎಲೆಗಳನ್ನು ಹೊಂದಿರುತ್ತದೆ. ಈ ಎಲೆಗಳು ಮತ್ತೆ ಹೇಗೆ ಬೆಳೆಯುತ್ತವೆ? ಎ. ಆ ಅಂಗಾಂಶಗಳ ಬಗ್ಗೆ ಅಧ್ಯಯನ ನೋಡೋಣ ತರುತ್ತದೆ. ಬೆಳವಣಿಗೆಗೆ ದುರಸ್ತಿ. ಮತ್ತು ಸಸ್ಯ ದೇಹದಲ್ಲಿನ ಇತರ ಕಾರ್ಯಗಳು. ಈ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಮೊದಲನೆಯದಾಗಿ ಸಸ್ಯ ಅಂಗಾಂಶಗಳು ಎಂದು ನೀವೆಲ್ಲರೂ ತಿಳಿದಿರಬೇಕು. ಮೂಲತಃ 4 ವಿಧಗಳಾಗಿ ವಿಂಗಡಿಸಲಾಗಿದೆ. 1. ಮೆರಿಸ್ಟೆಮ್ಯಾಟಿಕ್ ಅಂಗಾಂಶಗಳು. 2. ಚರ್ಮದ ಅಂಗಾಂಶಗಳು. 3. ನೆಲದ ಅಂಗಾಂಶಗಳು. 4. ನಾಳೀಯ ಅಂಗಾಂಶಗಳು. ಈ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶಗಳು ಯಾವುವು? ಹೌದು, ವಿಂಗಡಿಸಬಹುದಾದ ಅಂಗಾಂಶಗಳು. ಮತ್ತಷ್ಟು ಮೆರಿಸ್ಟೆಮ್ಯಾಟಿಕ್ ಅಂಗಾಂಶಗಳು ಎಂದು ಕರೆಯಲಾಗುತ್ತದೆ. ಸ್ಥಳ. ಮೆರಿಸ್ಟೆಮ್ ಬೆಳವಣಿಗೆಯ ಬಿಂದುಗಳಲ್ಲಿ ಕಂಡುಬರುತ್ತದೆ. ಬೇರುಗಳ ತುದಿಗಳಂತಹ ಸಸ್ಯಗಳು, ಕಾಂಡಗಳು ಮತ್ತು ಶಾಖೆಗಳು. ತೊಗಟೆ ಮತ್ತು ಮರದ ನಡುವೆ. ಮರಗಳ ಗುಣಲಕ್ಷಣಗಳು. 1. ಕೋಶಗಳು ಚಿಕ್ಕದಾಗಿದೆ. 2. ಕೋಶಗಳು ಸಾಮಾನ್ಯವಾಗಿ ಘನಕಾರಕವಾಗಿರುತ್ತದೆ. 3. ಕೋಶದ ಗೋಡೆಗಳು ತೆಳುವಾಗಿರುತ್ತವೆ. 4. ನ್ಯೂಕ್ಲಿಯಸ್ಗಳು ದೊಡ್ಡದಾಗಿರುತ್ತವೆ. ವ್ಯಾಕ್ಯೂಲ್ಗಳು ಬಹುತೇಕ ಇರುವುದಿಲ್ಲ. 6. ಕೋಶಗಳನ್ನು ಬಿಗಿಯಾಗಿ ಪ್ಯಾಕ್ ಮಾಡಲಾಗಿದೆ, ಇಂಟರ್ ಸೆಲ್ಯುಲಾರ್ ಜಾಗಗಳಿಲ್ಲದೆ. 7. ಕೋಶಗಳು ಸಕ್ರಿಯವಾಗಿ ವಿಭಜಿಸುತ್ತವೆ, ಸಸ್ಯಗಳಿಗೆ ಹೊಸ ಕೋಶಗಳನ್ನು ಸೇರಿಸುವುದು. 8. ಹೀಗೆ ಉತ್ಪತ್ತಿಯಾಗುವ ಹೊಸ ಕೋಶಗಳು ಪ್ರಬುದ್ಧ ಶಾಶ್ವತ ಅಂಗಾಂಶಗಳಾಗಿ ರೂಪಾಂತರಗೊಳ್ಳುತ್ತವೆ. ಸ್ಥಳವನ್ನು ಆಧರಿಸಿ
ಮೆರಿಸ್ಟಮ್ಯಾಟಿಕ್ ಅಂಗಾಂಶಗಳನ್ನು ವಿಂಗಡಿಸಲಾಗಿದೆ 3 ವಿಧಗಳಾಗಿ. ಒಂದು ಅಪಿಕಲ್ ಮೆರಿಸ್ಟಮ್ಯಾಟಿಕ್ ಅಂಗಾಂಶ. ಸ್ಥಳ: ಬೇರುಗಳು ಕಾಂಡಗಳ ತುದಿಗಳ ಬಳಿ ಪ್ರಸ್ತುತಪಡಿಸಿ ಎಲೆಯ ಎಲೆಗಳನ್ನು ಬೆಳೆಯುವುದು ಕಾಂಡಗಳ ತುದಿಗಳ ಬಳಿ. ಮತ್ತು ಕಂಕುಳಿನ ಮೊಗ್ಗುಗಳ ತುದಿಗಳಲ್ಲಿ. ಕಾರ್ಯ: ಇದು ಬೆಳವಣಿಗೆಯನ್ನು ತರುತ್ತದೆ ತುದಿಗಳ ಉದ್ದದಲ್ಲಿ. ಹವಾಮಾನ: ಇದು ಬೇರೆ ಎಲೆ ಅಥವಾ ಕಾಂಡ. 2. ಲ್ಯಾಟರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಕಾಂಬಿಯಂ ರಚನೆ ಮತ್ತು ಸ್ಥಳ: ಅಂಚುಗಳ ಬದಿ ಸುತ್ತಲೂ ಇರುವ ಅಂಗಾಂಶಗಳು. ಪಾರ್ಶ್ವದ ರೀತಿಯಲ್ಲಿ ಇದು ಪ್ರಸ್ತುತವಾಗಿದೆ ತೊಗಟೆಯ ಕೆಳಗೆ ಮತ್ತು ಹೆಚ್ಚಳಕ್ಕೆ ಕಾರಣವಾಗಿದೆ ಕಾಂಡ ಅಥವಾ ಬೇರಿನ ವ್ಯಾಸ. ಕಾರ್ಯ: ಅಗಲದಲ್ಲಿ ಬೆಳವಣಿಗೆಯನ್ನು ನೀಡುವಲ್ಲಿ ಸಹಾಯ ಮಾಡುತ್ತದೆ ಅಥವಾ ಕಾಂಡದ ಸುತ್ತಳತೆ. 3. ಇಂಟರ್ಕಲರಿ ಮೆರಿಸ್ಟಮ್ಯಾಟಿಕ್ ಅಂಗಾಂಶ. ಇದು ಪ್ರಸ್ತುತವಾಗಿದೆ ಎಲೆಗಳ ತಳದಲ್ಲಿ ಅಥವಾ ಇಂಟರ್ನೋಡ್ಗಳು ನೋಡ್ನ ಎರಡೂ ಬದಿ. ಬೆಳವಣಿಗೆಗೆ ಬಳಸಲಾಗುತ್ತದೆ. ಪಾರ್ಶ್ವ ಶಾಖೆಗಳ ವ್ಯತ್ಯಾಸ: ಅಂಗಗಳು ಅಥವಾ ಅಂಗಾಂಶಗಳು ವಿಶೇಷವಲ್ಲದ ರೂಪಗಳು ಮಾರ್ಪಡಿಸಲಾಗಿದೆ ಮತ್ತು ಕಾರ್ಯನಿರ್ವಹಿಸಲು ವಿಶೇಷ. ತ್ವರಿತವಾಗಿ ನಾವು ಕೆಲವು ಚಟುವಟಿಕೆಗಳ ಮೂಲಕ ಹೋಗೋಣ. ಸಸ್ಯದ ಕೆಲವು ಭಾಗಗಳಲ್ಲಿನ ಅಂಗಾಂಶಗಳನ್ನು ನೋಡಲು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ನೀವೆಲ್ಲರೂ ಅದನ್ನು ತಿಳಿದುಕೊಳ್ಳಲು ಬಯಸುವಿರಾ? ಜೀವಕೋಶಗಳ ಗುಂಪಿನಿಂದ ಅಂಗಾಂಶವನ್ನು ಹೇಗೆ ತಯಾರಿಸಲಾಗುತ್ತದೆ? ಚಟುವಟಿಕೆ 1. ಈರುಳ್ಳಿ ಸಿಪ್ಪೆಯಲ್ಲಿ ಕೋಶಗಳು. ಒಂದು ಈರುಳ್ಳಿ ಸಿಪ್ಪೆಯ ತುಂಡನ್ನು ತೆಗೆದುಕೊಳ್ಳಿ. 2. ಈಗ ಅದನ್ನು ಸ್ಲೈಡರ್ನಲ್ಲಿ ಇರಿಸಿ. 3. 1 ಹನಿ ನೀರು ಹಾಕಿ. ತದನಂತರ ಅದರ ಮೇಲೆ ಗ್ಲಿಸರಿನ್ ಹಾಕಿ. 4. ನಿಧಾನವಾಗಿ ಅದನ್ನು ಕವರ್ ಸ್ಲಿಪ್ನೊಂದಿಗೆ ಮುಚ್ಚಿ. 5. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಅದನ್ನು ಗಮನಿಸಿ. ಜೀವಕೋಶಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂಬುದನ್ನು ನೋಡಿ. ಚಟುವಟಿಕೆ 2. ಟ್ರೇಡ್ ಕಾಂಟಿಯಾ ಅಥವಾ ರಿಯೋದಲ್ಲಿನ ಕೋಶಗಳು. 1. ವಿಳ್ಯೆದೆಲೆಯನ್ನು ತೆಗೆದುಕೊಳ್ಳಿ ಅಥವಾ ಟ್ರೇಡಾಂಗ್ಸಾಂಟಿಯಾ ಅಥವಾ ರಿಯೋ ಎಲೆ. 2. ಒಂದೇ ಸ್ಟ್ರೋಕ್ನಿಂದ ಅದನ್ನು ಹರಿದು ಹಾಕಿ. ಆದ್ದರಿಂದ ತೆಳುವಾದ ಅಂಚು ಹರಿದ ತುದಿಯಲ್ಲಿ ಕಾಣಬಹುದು. 3. ತೆಳುವಾದ ಅಂಚನ್ನು ಗಮನಿಸಿ. ಅಲ್ಲಿ ಎಲೆ ಹರಿದಿದೆ. ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ನೀವು ಗಮನಿಸಿದ ರೀತಿಯಲ್ಲಿಯೇ ಈರುಳ್ಳಿ ಸಿಪ್ಪೆ. ನೀವು ಅದನ್ನು ಗಮನಿಸಬಹುದು. ಎಲ್ಲಾ ಜೀವಕೋಶಗಳು ನಿರ್ದಿಷ್ಟ ಗುಂಪಿನಲ್ಲಿವೆ. ವ್ಯವಸ್ಥೆಗಳು ಅದ್ಭುತ. ಚಟುವಟಿಕೆ 3. ಮೂಲ ತುದಿಯಲ್ಲಿರುವ ಕೋಶಗಳು. ಮೂಲದಲ್ಲಿರುವ ಜೀವಕೋಶಗಳು ಎಲೆಯ ಹಾಗೆ. ನಾವು ಕಂಡುಹಿಡಿಯೋಣ ಕೋಶಗಳನ್ನು ಮೂಲದಲ್ಲಿ ಹೇಗೆ ಜೋಡಿಸಲಾಗಿದೆ. ಇದಕ್ಕಾಗಿ ನಮಗೆ ಈರುಳ್ಳಿ ಬೇಕು. ಮೂಲ ಸಲಹೆಗಳು.
ಒಂದು ಪಾರದರ್ಶಕ ಪ್ಲಾಸ್ಟಿಕ್ ಅಥವಾ ಗಾಜು ತೆಗೆದುಕೊಳ್ಳಿ. ನೀರಿನಿಂದ ತುಂಬಿದ ಬಾಟಲ್, ಈರುಳ್ಳಿ ಬಲ್ಬ್ ತೆಗೆದುಕೊಳ್ಳಿ. ಬಾಟಲಿಯ ಬಾಯಿಗಿಂತ ಸ್ವಲ್ಪ ದೊಡ್ಡದಾಗಿದೆ. ಎರಡು ಈರುಳ್ಳಿ ಬಲ್ಬ್ ಹಾಕಿ ಬಾಟಲಿಯ ಬಾಯಿಯ ಮೇಲೆ. ಒಂದು ಬೇರುಗಳ ಬೆಳವಣಿಗೆಯನ್ನು ಗಮನಿಸಿ. ಅವು ಬೆಳೆಯುವವರೆಗೂ ಕೆಲವು ದಿನಗಳವರೆಗೆ ಸುಮಾರು 1 ಇಂಚು. 2 ಈರುಳ್ಳಿಯನ್ನು ಹೊರತೆಗೆಯಿರಿ ಮತ್ತು ಕೆಲವು ಮೂಲ ಸುಳಿವುಗಳನ್ನು ಕತ್ತರಿಸಿ. ಈರುಳ್ಳಿ ಬೇರಿನ ತುದಿಯ ತೆಳುವಾದ ಸ್ಲೈಸ್ ತೆಗೆದುಕೊಳ್ಳಿ. 4 ಅದನ್ನು ಸ್ಲೈಡ್ನಲ್ಲಿ ಇರಿಸಿ. 5 ಒಂದು ಹನಿ ನೀರು ಹಾಕಿ. ತದನಂತರ ಅದರ ಮೇಲೆ ಗ್ಲಿಸರಿನ್ ಹಾಕಿ. 6 ಅದನ್ನು ಕವರ್ ಮಾಡಿ. ಕವರ್ ಸಿಪ್ನೊಂದಿಗೆ. 7 ಹೆಚ್ಚುವರಿ ನೀರನ್ನು ತೆಗೆದುಹಾಕಿ ಬ್ಲಾಟಿಂಗ್ ಪೇಪರ್ ಸಹಾಯದಿಂದ. 8 ಕವರ್ ಸ್ಲಿಪ್ ಅನ್ನು ನಿಧಾನವಾಗಿ ಟ್ಯಾಪ್ ಮಾಡಿ ಮತ್ತು ಸೂಜಿಯ ಮೊಂಡಾದ ತುದಿಯಿಂದ ಒತ್ತಿರಿ ಅಥವಾ ವಸ್ತುವನ್ನು ಹರಡಲು ಬ್ರಷ್ ಮಾಡಿ. 9 ರಚನೆಯನ್ನು ಗಮನಿಸಿ ಮತ್ತು ಜೀವಕೋಶಗಳ ವ್ಯವಸ್ಥೆ. ಚಟುವಟಿಕೆಗಳನ್ನು ಆನಂದಿಸಿದ್ದೀರಾ? ಚಲಿಸಬೇಡ. ಕಲಿಯಲು ಇನ್ನೂ ಇದೆ. ಮುಂದಿನ ವಿಡಿಯೋವನ್ನು ವೀಕ್ಷಿಸಿ. ಅದಕ್ಕಿಂತ ಮುಂಚೆ ನೆನಪಿಡುವ ಅಂಶಗಳು. 1 ಕೋಶಗಳ ಗುಂಪು ಯಾವುದೋ ಹೋಲುತ್ತದೆ. ಸಂಯೋಜಿಸಿ, ನಿರ್ವಹಿಸಲು ಅಥವಾ ಸಾಧಿಸಿ ಕೆಲವು ಕಾರ್ಯಗಳನ್ನು ಅಂಗಾಂಶ ಎಂದು ಕರೆಯಲಾಗುತ್ತದೆ. 2 ಸಸ್ಯವು ಜೀವಂತ ಮತ್ತು ಸತ್ತ ಅಂಗಾಂಶಗಳನ್ನು ಹೊಂದಿದೆ, ಆದರೆ ಪ್ರಾಣಿಗಳು ಮಾತ್ರ ಬದುಕಿವೆ. ಅಂಗಾಂಶಗಳು. 3 ಸಸ್ಯ ಅಂಗಾಂಶಗಳನ್ನು ವಿಂಗಡಿಸಲಾಗಿದೆ 4 ವಿಧಗಳಾಗಿ. ಮೆರಿಸ್ಟೆಮ್ಯಾಟಿಕ್ ನಂತೆ. ನೆಲದ ಅಂಗಾಂಶ, ನಾಳೀಯ ಅಂಗಾಂಶಗಳು, ಮತ್ತು ಚರ್ಮದ ಅಂಗಾಂಶಗಳು. 4 ಮೆರಿಸ್ಟೆಮ್ಯಾಟಿಕ್ ಅಂಗಾಂಶವನ್ನು ಮತ್ತೆ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವರ ಸ್ಥಳವನ್ನು ಆಧರಿಸಿ ತುದಿಯಂತೆ ಲ್ಯಾಟರಲ್ ಮತ್ತು ಇಂಟರ್ಕಾರ್ಲರಿ. ಮನೆ ಯೋಜನೆ. ಚಟುವಟಿಕೆ 4. 1 ಬಳಸಿದ ಈರುಳ್ಳಿ ತೆಗೆದುಕೊಳ್ಳಿ. ಹಿಂದಿನ ಚಟುವಟಿಕೆಯಲ್ಲಿ 2 ಸೆಟಪ್ ಅನ್ನು ಪಕ್ಕಕ್ಕೆ ಬಿಡಿ, ಕನಿಷ್ಠ 4 ರಿಂದ 5 ದಿನಗಳವರೆಗೆ. ಕಾಳಜಿ ವಹಿಸಿ, ಗಾಜಿನಲ್ಲಿ ಸಾಕಷ್ಟು ನೀರು ಇದೆ ಎಂದು. ಇದರಿಂದ ಬೆರಳುಗಳು ಮುಳುಗಿವೆ. ಎಲ್ಲ ಬೆರಳುಗಳನ್ನು ಮಾಡಿದರು. ಅದೇ ರೀತಿಯಲ್ಲಿ ಬೆಳೆಯುವುದೇ ಬೇರುಗಳಿಗೆ
ಏನಾಯಿತು? ಯಾವುದು ಕತ್ತರಿಸಲ್ಪಟ್ಟಿದೆ? ನಾವು ಅದನ್ನು ಗಮನಿಸುತ್ತೇವೆ. ಈರುಳ್ಳಿ ಬೇರಿನ ತುದಿಯನ್ನು ತೆಗೆದುಹಾಕುವ ಮೂಲಕ ಒಂದು ನಿರ್ದಿಷ್ಟ ವ್ಯವಸ್ಥೆಯನ್ನು ಹೊಂದಿದೆ. ಜೀವಕೋಶಗಳು ಬೇರಿನ ಬೆಳವಣಿಗೆ ಉದ್ದದಲ್ಲಿ ನಿಲ್ಲಿಸಲಾಗಿದೆ. ಆದ್ದರಿಂದ ನೀವು ಗಮನಿಸಿದ್ದೀರಿ, ಜೀವಕೋಶಗಳು ಗುಂಪುಗಳಲ್ಲಿ ಇರುತ್ತವೆ. ಗುಂಪುಗಳಲ್ಲಿ ಜೀವಕೋಶಗಳು ರಚನೆಯಲ್ಲಿ ಹೋಲುತ್ತವೆ. ಒಂದೇ ರೀತಿಯ ಕಾರ್ಯಗಳನ್ನು ನಿರ್ವಹಿಸಿ ಜೀವಕೋಶಗಳ ಅಂತಹ ಗುಂಪುಗಳನ್ನು ಅಂಗಾಂಶಗಳು ಎಂದು ಕರೆಯಲಾಗುತ್ತದೆ.